ಕನ್ನಡ ಶಾಲೆಯ ಬಗ್ಗೆ ಶಿಕ್ಷಕನ ವಿನೂತನ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಈ ಶಿಕ್ಷಕ. ಕನ್ನಡ ಶಾಲೆಯ ಬಗ್ಗೆ ಶಿಕ್ಷಕನ ವಿನೂತನ ಜಾಗೃತಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಶಾಲಾ ಶಿಕ್ಷಕ ಜಾಗೃತಿಯನ್ನ ಮೂಡಿಸಿರುವಂತದ್ದು. ನಿಮ್ಮ ಮಕ್ಕಳನ್ನ ನಮ್ಮ ಸರ್ಕಾರಿ ಕನ್ನಡ ಶಾಲೆಗೆ ಸೇರಿಸಿ ಅಂತ ಭಿತ್ತಿ ಪತ್ರವನ್ನ ಅಂಟಿಸಿ ಜನರಲ್ಲಿ ಅರಿವನ್ನ ಮೂಡಿಸಿರುವಂತಹ ಶಿಕ್ಷಕ. ಕರ್ನಾಟಕ ರಾಜ್ಯ ಹಿಂದುಳಿದಂತಹ ವರ್ಗಗಳ ಆಯೋಗದಿಂದ ಒಂದು ಸಮೀಕ್ಷೆ ನಡೆಸಲಾಗ್ತಾ ಇದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವೇಳೆ ಶಿಕ್ಷಕರಿಂದ ಈಗ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಸಹ ಶಿಕ್ಷಕ ಬಸವರಾಜ್ ಎಂ ಯರಗುಪ್ಪಿ ಎಂಬುವವರಿಂದ ಈಗ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಕನ್ನಡ ಶಾಲೆಯ ಬಗ್ಗೆ ಇರುವಂತಹ ಅಭಿಮಾನದಿಂದ ಶಿಕ್ಷಕನ ವಿನೂತನ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಶಾಲಾ ಶಿಕ್ಷಕರಿಂದ ಈಗ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ನಿಮ್ಮ ಮಕ್ಕಳನ್ನ ನಮ್ಮ ಸರ್ಕಾರಿ ಕನ್ನಡ ಶಾಲೆಗೆ ಸೇರಿಸಿ ಅಂತ ಈಗ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಭಿತ್ತಿ ಪತ್ರವನ್ನ ಅಂಟಿಸಿ ಈಗ ಅವರು ಕೇಳಿಕೊಳ್ತಾ ಇದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವೇಳೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರೊಬ್ಬರು ಸರ್ಕಾರಿ ಶಾಲೆಯನ್ನ ಉಳಿಸಿ ಕನ್ನಡ ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ಅಭಿಯಾನದ ಮೂಲಕ ಶಾಲೆಗೆ ಪ್ರವೇಶ, ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ಅಂತ ಭಿತ್ತಿ ಪತ್ರವನ್ನ ನೀಡಿ ಪೋಷಕರೊಂದಿಗೆ ವಿನಂತಿಸಿಕೊಳ್ತಾ ಇದ್ದಾರೆ. ಅವಳ ಮೊರಾರ್ಜಿ ಆಗಿತ್ತು ಅಂತಂದ್ರೆ ತಕ್ಷಣಾಗಿ ಮೊರಾರ್ಜಿ ಶಾಲೆಗೆ ಹೋಗೋದು. ಆ ಮಕ್ಕಳನ್ನ ನೀವು ನಮ್ಮ ಶಾಲೆಗೆ ಕರೆದ್ರೆ ಜಗ್ಗದವು ನಿಮ್ಗೆ ಎಂಥ ಶಿಕ್ಷಣ ಬೇಕು ಅಂತ ಶಿಕ್ಷಣ ಕೊಡ್ತೀವಿ. ಒಟ್ಟು ಆ ಮಕ್ಕಳು ಶಾಲೆಗೆ ಏನಂದ್ರೆ ತಾವೆಲ್ಲರೂ ನೋಡ್ಕೋಬೇಕು. ಒಳ್ಳೆಯ ರೀತಿಯಿಂದ ನೀವು ಸ್ಪಂದನೆ ಕೊಡ್ತೀವಿ. ಆ ಕಾರ್ಯದಲ್ಲಿ ನಿಮ್ಗೆ ಏನೇನಾರು ಇದ್ದರೂ ನಾವು ಮಾಡಿಕೊಡ್ತೀವಿ. ಇದು ಮಾಡ್ತೀವಿ ಮಕ್ಕಳನ್ನು. ಅಮ್ಮ ಮುಕ್ತಿನಗರ ವಾರ್ಡ್ ನಂಬರ್ 22ರಲ್ಲಿ ಹಿಂದುಳಿದ ಆಯೋಗದ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಇಲ್ಲೆಲ್ಲ ಮಕ್ಕಳು ಎಲ್ಲರೂ ಬಡ ಕುಟುಂಬದಲ್ಲ ಇರುವುದರಿಂದ ಆ ಒಂದು ಪಾಲಕರು ಎಲ್ಲರೂ ಕೂಲಿಯನ್ನು ಆಧರಿಸಿ ದಿನಗೂಲಿ ಮಾಡುತ್ತಾ ವಿವಿಧ ಅಸಂಘಟಿತ ಒಂದು ವಲಯದಲ್ಲಿ ಕೆಲಸ ಮಾಡುತ್ತಾ ಆ ಮಕ್ಕಳನ್ನು ಬಡವರಾಗಿರುವುದರಿಂದ ಆ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ಹಚ್ಚಿರಿ ಅಂತಂದು ಈ ಒಂದು ಶೈಕ್ಷಣಿಕ ಒಂದು ಗಣಿತೀಯ ಜೊತೆಗೆ ಈ ಒಂದು 1ನೇ ತರಗತಿ ಅಥವಾ ಇನ್ನೇ ಶಾಲೆ ಬಿಟ್ಟಂಥ ಮಕ್ಕಳನ್ನು ಈ ಮುಖ್ಯವಾಹಿನಿಗೆ ತರುವ ಒಂದು ಉದ್ದೇಶ ಇಟ್ಟುಕೊಂಡು ಈ ಗಣಿತ ಕಾರ್ಯದಲ್ಲಿ ಆ ಮಕ್ಕಳನ್ನು ಸಹ ಸರ್ವೆ ಮಾಡಲಾಗ್ತದೆ. ಎಲ್ಲೆಲ್ಲ ಪಾಲಕರು ನಮ್ಮ ಒಂದು ಮನವಿಗೆ ಮನಗೊಂಡು ಇವೆಲ್ಲ ಸ್ಟಿಕ್ಕರನ್ನು ಆ ಏರಿಯಾದಲ್ಲಿ ಅಂಟಿಸ್ತಾ ಒಟ್ಟಾರೆಯಾಗಿ ಈ ಕನ್ನಡ ಶಾಲೆಯನ್ನು ಉಳಿಸುವ ಒಂದು ಅಭಿಯಾನಕ್ಕೆ ಮುಕ್ತಿನಗರ